ಮನೆಯಿಂದ ನೀವು ಹೊರಗಡೆ ಹೋಗುವಾಗ ನೀವು ಹೋಗುವಂತಹ ಕೆಲಸದಲ್ಲಿ ಯಶಸ್ಸು ಆಗಬೇಕು ಅನ್ನುವುದಾದರೆ, ಹೋದ ಕೆಲಸಗಳು ನಿರ್ವಿಘ್ನವಾಗಿ ಸಾಗಬೇಕು ಅನ್ನುವುದಾದರೆ, ಈ ಗಿಡದ ಮುಂದೆ ನಿಂತು ಈ ಸಣ್ಣ ಪರಿಹಾರದ ತಂತ್ರವನ್ನು ಮಾಡಿ ಮನೆಯಿಂದ ಹೋಗಿ ದರಿದ್ರ ತೊಲಗಿ ಅದೃಷ್ಟ ಬರುತ್ತೆ. ನೀವೇ ಕಣ್ಣಾರೆ ನೋಡಿ ಅದ್ಭುತ ಪರಿಹಾರ ಇದು. ಆರೋಗ್ಯ, ಹಣಕಾಸು ಸಮಸ್ಯೆ, ಮಾನಸಿಕ ನೆಮ್ಮದಿಯ ಕೊರತೆಗಳು ಇವೆಲ್ಲವೂ ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಇರುವುದು ಈ ಗಿಡದ ಮುಂದೆ ಮಾಡುವಂತಹ ಈ ಪುಟ್ಟ ಸಂಕಲ್ಪ. ಅದು ಯಾವ ಗಿಡಗಳು, ಅದನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಸಂಪೂರ್ಣ ಮಾಹಿತಿ ನೋಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಕೊಳ್ಳೇಗಾಲದ ಜ್ಯೋತಿಷ್ಯರು, ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರವನ್ನು ಇವತ್ತೇ ಅವರಿಂದ ಕಂಡುಕೊಳ್ಳಿ. ಸಾಕಷ್ಟು ಜನರಿಗೆ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳು ಈಡೇರಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ. ಮನೆಯಿಂದ ಹೊರಗಡೆ ಹೋಗುವಾಗ ಮಾಡುವ ಕೆಲಸ ಯಶಸ್ವಿ ಆಗುತ್ತೋ ಇಲ್ಲವೋ ಅನ್ನುವ ಗೊಂದಲ ಇರುತ್ತೆ. ಇನ್ನು ಕೆಲವರಿಗೆ ಬರಬೇಕಿದ್ದ ದುಡ್ಡು ಇವತ್ತು ಬರುತ್ತದೆಯೇನೋ ಅನ್ನುವ ಒಂದು ಅಭಿಲಾಷೆಯಲ್ಲಿರುತ್ತಾರೆ, ಅಥವಾ ಒಂದು ಮಾನಸಿಕ ಯೋಚನೆಯಲ್ಲಿ ಇರುತ್ತಾರೆ. ಇವತ್ತು ಕೊಡ್ತಾರೋ ಕೊಡಲ್ವೋ ಅನ್ನುವ ಗೊಂದಲ ಕೂಡ ಇರುತ್ತೆ. ಅಂಥವರು ಕೂಡ ಈ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ತುಳಸಿ ಗಿಡ ಪ್ರತಿಯೊಬ್ಬ ಮನೆಯಲ್ಲೂ ಇದ್ದೇ ಇರಲೇಬೇಕು. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡ ಯಾರ ಮನೆಯಲ್ಲಿರುತ್ತೋ ಆ ಮನೆಗೆ ತುಳಸಿ ಗಿಡ ಶ್ರೀರಕ್ಷೆ ಇದ್ದ ಹಾಗೆ, ಯಾವುದೇ ಮಾಟ ಮಂತ್ರ ತಂತ್ರಗಳು ಮನೆಗೆ ಸುಳಿಯದ ಹಾಗೆ ನೋಡಿಕೊಳ್ಳುವಂತಹ ರಕ್ಷಣೆ ಮಾಡುವುದು ಈ ತುಳಸಿ ಗಿಡ. ಇದನ್ನು ಯಾವುದೇ ಕಾರಣಕ್ಕೂ ಒಣಗಲು ಬಿಡಬೇಡಿ. ಮನೆಯಿಂದ ಹೊರಗೆ ಹೊರಡುವ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಮಹಿಳೆಯಾಗಲಿ, ಮುತ್ತೈದೆಯರಾಗಲಿ, ಶಾಲೆಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಾಗಲಿ, ಅವರು ತುಳಸಿ ಗಿಡದ ಮುಂದೆ ನಿಂತು ತುಳಸಿ ಕಟ್ಟೆಯನ್ನು ಮುಟ್ಟಿ ನಮಸ್ಕರಿಸಿ ಒಂದು ಕರ್ಪೂರವನ್ನು ತುಳಸಿ ಮಾತೆಯ ಮುಂದೆ ಹಚ್ಚಿ ಬೆಳಗಿ ನಿಮ್ಮ ಸಂಕಲ್ಪಗಳು, ಬೇಡಿಕೆಗಳು ಹೋಗುವ ಕಾರ್ಯದಲ್ಲಿ ಯಶಸ್ವಿಯಾಗಬೇಕು ಅಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಬೇಡಿಕೊಂಡು ಹೊರಟು ನೋಡಿ. ಖಂಡಿತವಾಗಿಯೂ ಹೋಗುವ ಕೆಲಸದಲ್ಲಿ ಜಯಶಾಲಿ ಎನ್ನುವುದು ಆಗುತ್ತೀರಿ. ಅದಕ್ಕಿಂತ ಮೊದಲು ಒಂದು ಚೆಂಬು ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಿ ಭಕ್ತಿಯಿಂದ ಸಂಕಲ್ಪ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಓಂ ನಮೋ ತುಳಸಿ ಮಾತಾಯೇ ನಮಃ ಅಂತ ಕಮೆಂಟ್ ಹಾಕಿ. ನಿಮಗೆ ಇದರ ಫಲಿತಾಂಶ ಗೊತ್ತಾಗುತ್ತೆ. ಸಾವಿರಾರು ಜನ ಸಾಕಷ್ಟು ಸಮಸ್ಯೆಗಳಿಂದ ನಿಮ್ಮ ನಡುವೆ ಇದ್ದೇ ಇರುತ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ಸಮಸ್ಯೆಯೇ ದೊಡ್ಡದಾಗಿರುತ್ತೆ. ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನುವುದು ಕೂಡ ಇದ್ದೇ ಇರುತ್ತೆ. ಪರಿಹಾರ ಇಲ್ಲದ ಸಮಸ್ಯೆಗಳು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ.